ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ ಒಂದು ಕೇಸ್ ಬಂದಿತ್ತು ಸುಪ್ರೀಂ ಕೋರ್ಟಲ್ಲಿ. ಯಾವುದಂತಂದರೆ ಶಿಖರ್ ಕೆಮಿಕಲ್ಸ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಈ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟು ಒಂದು ಡಿಸಿಷನನ್ನು ಪಾಸ್ ಮಾಡಿ ಮತ್ತು ಏನು ಉತ್ತರ ಪ್ರದೇಶನ ಹೈಕೋರ್ಟ್ ಇದೆ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಏನಂತ, ಉತ್ತರ ಪ್ರದೇಶನ ಹೈಕೋರ್ಟ್ನ ಒಬ್ಬರ ಜಡ್ಜು ಏನು ಕ್ರಿಮಿನಲ್ ಕೇಸನ್ನು ಕಾಶ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಆ ಒಂದು ಕ್ರಿಮಿನಲ್ ಕೇಸನ್ನು ಕಾಶ್ ಮಾಡಲಿಕ್ಕೆ ರಿಜೆಕ್ಟ್ ಮಾಡಿದ್ರು. ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ ಸಿವಿಲ್ ಕೇಸ್ ಏನು ಮನಿ ರಿಕವರಿಗೋಸ್ಕರ ಇರುತ್ತೋ ಅದರ ಏನು ಆರ್ಡರ್ ಏನಿರುತ್ತೆ ಅದರಲ್ಲಿ ರೆಮಿಡೀಸ್ ಏನಿರುತ್ತೆ ಅದು ಎಫೆಕ್ಟಿವ್ ಆಗಿರಲ್ಲ ಅಂತ ಹೇಳಿ ರೀಸನ್ ಕೊಡ್ತಾ, ಅದೇ ಸೇಮ್ ಕೇಸ್ಗೆ ಸಂಬಂಧಪಟ್ಟಂಗೆ ಸಿವಿಲ್ ಕೇಸ್ ಪೆಂಡಿಂಗ್ ಇದ್ದರೂ ಕೂಡ ಆ ಕ್ರಿಮಿನಲ್ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ರಿಜೆಕ್ಟ್ ಮಾಡಿದ್ರು. ಸೊ ಈ ಒಂದು ಡಿಸಿಷನ್ ಸುಪ್ರೀಂ ಕೋರ್ಟ್ವರೆಗೂ ಬಂದಾಗ ಸುಪ್ರೀಂ ಕೋರ್ಟ್ ಆ ಡಿಸಿಷನನ್ನು ಸೆಟ್ ಅಸೈಡ್ ಮಾಡಿ ಆ ಕ್ರಿಮಿನಲ್ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ಹೇಳಿದ್ರು. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ದಾರೆ ಅಂತಂತಂದರೆ, ಯಾವ ಜಡ್ಜ್ ಕ್ರಿಮಿನಲ್ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ರಿಜೆಕ್ಟ್ ಮಾಡಿದ್ರು ಆ ಜಡ್ಜ್ಗೆ ಸೀನಿಯರ್ ಜಡ್ಜ್ ಜೊತೆ ಕೂತ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಆ ಪರ್ಟಿಕ್ಯುಲರ್ ಜಡ್ಜ್ಗೆ ಕ್ರಿಮಿನಲ್ ಕೇಸನ್ನು ಅಲಾಟ್ ಮಾಡಬೇಡಿ ಅಂತ ಹೇಳಿ ಉತ್ತರ ಪ್ರದೇಶ ಹೈಕೋರ್ಟ್ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.